ಒನ್ ಆಫ್ ದ ಬೆಸ್ಟ್ ಪೋರ್ಕ್ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇನ್ನು ಎಲ್ಲೂ ಅಲ್ಲ ನನ್ನ ಲೈಫಲ್ಲಿ ತಿಂದಿರೋದು ಇವ್ರ ಕೈಲಿ ಪೋರ್ಕ್ನ. ನಾನು ಇಲ್ಲಿ ಬರೋದೇ ಪೋರ್ಕ್ ತಿನ್ನಕ್ಕೆ ಹೆಚ್ಚು. ಇವ್ರು ಮಧ್ಯಾಹ್ನ ಊಟನೇ ಬೇಡ ಅಂತ ಬಿಟ್ಟಿದ್ರು. ನಾವು ರಾತ್ರಿ ಸ್ಟೇ ಆಗಿದ್ದೆ ಇಲ್ಲೇ. ಮನೆಗೆ ಹೋಮ್ ಟೂರ್ ಮಾಡಿದ್ದೀನಿ ಆ್ಯಕ್ಚುಲಿ. ಅದು ನನ್ನ ಯೂಟ್ಯೂಬಲ್ಲಿ ಫಸ್ಟ್ 1 lakh ಅಂತ ಓಡಿದಂಥ ವಿಡಿಯೋ ಇದು. ದಿ ವಿಂಟರ್ ಫೆಲ್ ಅಂತ ಹೇಳ್ಬಿಟ್ಟು ನನ್ನ ಮಗಳದು ಕಾಂಪಿಟೇಷನ್ ಇದೆ ಈಗ. ನೆನ್ನೆ ಒಂದು ಪ್ರೈಸ್ ಹೊಡ್ಕೊಂಬಂದಿತ್ತು, ಬರೀ ಹೂ ಚಿನ್ಯಾ ಕುಯ್ ಖುಷ್ ಅಂದು ಅದಕ್ಕೆ ಒಂದು ಪ್ರೈಸ್ ಹೊಡ್ಕೊಂಬಂದಿತ್ತು. ಇವತ್ತು ಮಗಳೇ ನಿಜ ರಿಯಲ್ ಫೈಟ್ ಅಂತ ಇವತ್ತಿರೋದು. ಸರಿ ಬರ್ತೀವಿ. ನಾವಾಡುವ ನುಡಿಯೇ ಕನ್ನಡ ನುಡಿ. ಎಲ್ಲರಿಗೂ ನಮಸ್ಕಾರ. ನಿನ್ನೆ ವಿಡಿಯೋನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ದುಬಾರಿಗೆ ಹೋಗಿ ಆನೆ ಎಲ್ಲ ನೋಡ್ಕೊಬಿಟ್ಟು ಬಂದಿದ್ದಾಯಿತು. ಅಂದರೆ ಅಲ್ಲಿ 4:30 ಒಳಗೆ ಹೋಗ್ಬಿಡ್ಬೇಕು, 6ಗೆ ಕ್ಲೋಸ್ ಅನಿಸುತ್ತೆ. ಸೊ ಅಷ್ಟೊಳಗೆ ಫಸ್ಟ್ ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೋಗಿ ಈಗ ಚಿಕ್ಕದಾಗಿ ಅಲ್ಲೊಂದು ಶಾಪಿಂಗ್ ಸೆಂಟರ್ ಇದೆ. ಸೊ ಹಾಗಾಗಿ ಏನಾದರೂ ಶಾಪಿಂಗ್ ಮಾಡೋಣ ಅಂತ ಹೇಳಿ ಇಲ್ಲಿಗೆ ಬಂದು ಈ ಬುಟ್ಟಿ ನಂಗೆ ತುಂಬ ದಿನದಿಂದ ನೋಡಿದ್ದೆ ತೊಗೋಬೇಕು ಅಂತ ಅನಿಸ್ತಾ ಇತ್ತು. ಸೊ ಇಲ್ಲೇ ಸಿಕ್ಬಿಡ್ತಲ್ಲ, ಸೊ ಹಾಗಾಗಿ ಈ ಪಿಕ್ನಿಕ್ ಬುಟ್ಟಿ ಅಂತ ತೊಗೊಂಡೆ. ಅಂದರೆ ನಾನು ಟ್ರಾವೆಲ್ ಮಾಡ್ತಾ ಇರ್ತೀನಲ್ಲ ಜಾಸ್ತಿ, ಅಮ್ಮ ಏನಾದರೂ ತುಪ್ಪ ಅದು ಇದು ಕೊಟ್ಟಾಗ ಇದರೊಳಗೆ ಇಟ್ಕೊಂಡ್ರೆ ಶೇಕ್ ಆಗಲ್ಲ ಅನ್ನೋದು ಒಂದು. ಮತ್ತು ಸ್ನ್ಯಾಕ್ಸು ಫ್ರೂಟ್ಸು ಅದೆಲ್ಲ ತೊಗೊಂಡು ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಗ್ರೀನ್ ಫುಡ್ ಕೋರ್ಟ್ ಅಂತ ಹೇಳಿಬಿಟ್ಟು ಪಾಪ ನನ್ನ ಮಗನಿಗೆ 2 ಲೋಟ ಹಾಲು ಕೊಟ್ಟರು, ಮಕ್ಳಿಗೆ ದುಡ್ಡು ತಗೊಳ್ಳಲ್ಲ ಅಂದರು. ಸೊ ಹಾಗಾಗಿ ಮತ್ತೆ ಇಲ್ಲೇನಾದರೂ ವ್ಯಾಪಾರ ಮಾಡೋಣ ಅಂತ ಹೇಳಿ ಬಂದೆ. ಎಷ್ಟು ಒಳ್ಳೆ ಜನ ಇರ್ತಾರಲ್ವ. ಏನು ತೊಗೊಂಡ್ರಿ ರಜಾ? ನಗೆಟ್ಸ್. ಹಾಂ, ವೆರಿ ಗುಡ್. ಹಾಂ, ಕೂತ್ಕೊಳ್ಳಿ ಇಲ್ಲಿ ವಿಸಿಟ್ ಮಾಡಿ ಮಕ್ಕಳು. ಏನು ಕೂಕಲ್ಲ ನೀನು ನೋಡು, ನನ್ನ ಮಗ ಕ್ಲೀನ್ ಮಾಡ್ತಾ ಇರೋದು ಅಂತ ತಗೊಂಬಂಗನೆ. ಹಿಂಗೆ ಅನಿಸ್ತದೆ, ನೆಲ ವರ್ಷಕ್ಕೆ ಹೋಗ್ತೈತೆ ಪಾಪ, ಬೇರೆ ಟಿಶ್ಯೂ ತಗೊಂಡು. ಬಾಯ್ಲಿ ಅಂತ ಅವ್ರಪ್ಪ ನೀನು ಬಾ ಅಂತ. ಚೆನ್ನಾಗಿದ್ದೀವಾ? ಓಹೋ, ಚೀಸ್ ನಗೆಟ್ಸ್. ಹಾಗೆ ಇವತ್ತು ರಾತ್ರಿ ನಾವು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ವಿ. ನನ್ನ ಮಗಳಿಗೆ ಇವತ್ತು ನಾಳೆ 2 ದಿನವೂ ಟೂರ್ನಮೆಂಟ್ ಇರೋದ್ರಿಂದ ಇವತ್ತು ಉಳಿಬೇಕಾಯಿತು. ಸೊ ಹಾಗಾಗಿ ಇವತ್ತು ಉಳಿದು ಸಡನ್ನಾಗಿ ಇಲ್ಲಿ ಬಂದಮೇಲೆ ಪ್ಲ್ಯಾನ್ ಮಾಡಿರೋದು. ಈಗ ಕತ್ಲೆ ಬೇರೆ ಆಗಿಬಿಟ್ಟಿದೆಯಾ, ಯಾವುದು ಈ ರೂಟ್ ಸರಿನೋ ತಪ್ಪೋ ಅನ್ನೋದು ಗೊತ್ತಾಗ್ತಿಲ್ಲ ಕತ್ಲೆಯಲ್ಲಿ. ಮ್ಯಾಪಲ್ಲಿ ನಾವು ರೋಡೇ ಬಿಟ್ಟು ಹೋಗ್ತಿದ್ದೀವಿ. ನಮ್ಮ ಅತ್ತೆ ಮನೆ ಹತ್ರ ಬಂದಿದ್ದೀವಿ. ಯಾರಿಲ್ವಾ? ಆ ಕಡೆಯಿಂದ 12 ಕಿಲೋಮೀಟರ್, ಈ ಕಡೆ 7 ಕಿಲೋಮೀಟರ್. ಚೆನ್ನಾಗಿದ್ದೀರಾ? ಹಾಂ, ಕಂಡ್ಬಿಟ್ಟವನೇ. ನಾನು ಲಾಸ್ಟ್ ಒಂದು ರೀಲ್ ಹಾಕಿದಾಗ ನಮ್ಮ ಅತ್ತೆ ಮಾವ ಒಂದು ಫೋಟೋ ಹಾಕಿರಲಿಲ್ಲ, ಜಸ್ಟ್ ಈ ಮನೆದು ಒಂದು ವೀಡಿಯೋ ಹಾಕಿದ್ದೆ. ಯಾವ ಪ್ಲೇಸ್ ಇರ್ಬೋದು ಎಲ್ಲಿ ಅಂತ ಹೇಳಿದಾಗ ತುಂಬ ಜನ 80% ನಿಮ್ಮ ಅತ್ತೆ ಮನೆ ಅಲ್ವಾ, ನಿಮ್ಮ ಅತ್ತೆ ಮನೆ ಅಲ್ವಾ, ತಲ್ತರ್ ಶೆಟ್ಟಲ್ಲಿ ಅಪ್ಪಚಣ್ಣನ ಮನೆ ಅಲ್ವಾ ಅಂತ ತುಂಬ ಜನ ಹಾಕಿದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ನಾನು ಈ ಮನೆದು ಒಂದು ಹೋಮ್ ಟೂರ್ ಮಾಡಿದ್ದೆ. ಅದು 2.5 ವರ್ಷದ ಹಿಂದೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಒಂದು 6 months 1 year ಆದಮೇಲೆ ಹಾಕಿದ್ದೆ. ಆವಾಗ ನೋಡಿದಂಥ ವೀಡಿಯೋನ ಎಷ್ಟೋ ಜನ ನೆನಪಲ್ಲಿ ಇಟ್ಕೊಂಡು ಇವತ್ತು ಅದು ಕರೆಕ್ಟಾಗಿ ಹೇಳಿದ್ರಿ, ಇದು ನಿಮ್ಮ ಅತ್ತೆ ಮನೆ ತಲ್ತರ್ ಶೆಟ್ಟಲ್ಲಿ ಅಲ್ವಾ ಅಂತ ಹೇಳಿ. ಹಾಗಾಗಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. 7:30 ಬರ್ತೀವಿ ಅಂತ ಪಾಪ ಅತ್ತೆ ವೆಯ್ಟ್ ಮಾಡ್ತಾಯಿದ್ರು. ನಾವು ಸೋಮವಾರಪೇಟೆಗೆ ಹೋಗ್ತೀವಿ ಅನ್ಕೊಂಡು ಮ್ಯಾಪ್ ಹಾಕೊಂಡ್ರೆ ಸೀದಾ ಪೇಟೆಯಿಂದ ಬರೋಣ ಅಂತ ಅನ್ಕೊಂಡಿದ್ವಿ. ಪೇಟೆ ಬರಲಿಲ್ಲ, ಸೀದಾ ಇಲ್ಲಿಗೆ ಬಂದ್ವಿ. ಹಿಂಗೆ ಅದು ಶಾರ್ಟ್ ಕಟ್. ನನ್ನ ಮಗಳಿಗೆ ಅಂತೂ ತುಂಬ ನಿದ್ದೆ. ನನ್ನ ಮಗ ಒಂದು ರೌಂಡ್ ಮಲಗಿ ಎದ್ಬಿಟ್ಟಿದ್ದಾನೆ, ಅವನು ಹುಲಿ ಆಗಿಬಿಟ್ಟ. ಈಗ ನನ್ನ ಮಗಳು ಪಾಪ ಅದಕ್ಕೆ ನಿದ್ದೆ. ಬಟ್ ಆದ್ರೂ ಹೋಮ್ ಸ್ಟೇಗೆ ಹೋಗೋಣಮ್ಮ ಅಂತ ಹೇಳಿ ಅವಾಗಿಂದ ನಿದ್ದೆ ಬರ್ತಾಯಿದ್ರು ಅವಾಯ್ಡ್ ಮಾಡ್ಕೊಂಡು ಕೂತಿದೆ ಪಾಪ. ಈಚೆ ಸೈಡ್ ಕೂರ್ಗ್ ಸೈಡ್ ಬಂದಾಗ ಹೊರಗಡೆ ಹೋಟೆಲಲ್ಲೇ ಪೋರ್ಕ್ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡೇ ಬಂದಿದ್ದೆ ಮಾತ್ರ. ಬಟ್ ನಾನು ಅಂದ್ಕೊಂಡಾಗೆ ಹೋಟೆಲಲ್ಲಿ ಪೋರ್ಕ್ ಅಷ್ಟು ಚೆನ್ನಾಗಿ ಸಿಗಲಿಲ್ಲ. ನಮ್ಮ ಅತ್ತೆಗಿಂತ ಎಲ್ಲೂ ಚೆನ್ನಾಗಿ ಮಾಡಲ್ಲ ಅನ್ನಿಸ್ತು. ಕೊನೆಗೆ ನಮ್ಮ ಅತ್ತೆ ಮನೆಗೆ ಬರಬೇಕಾಯ್ತು. ಇಲ್ಲಿ ಬರ್ತಿದ್ದಾಗೇ ಪೋರ್ಕ್ ರೆಡಿ ಇದೆ. ಯಾವಾಗಲೂ ಅಷ್ಟೇ ನಾವು ಬಂದರೆ ಪೋರ್ಕ್ ಮಾಡೇ ಮಾಡ್ತಾರೆ ಅತ್ತೆ.
ನಮ್ಮ ಪಪ್ಪಂಗೆ ನಮ್ಮ ಮನೆಯವ್ರಿಗಿಂತ ಸಿಕ್ಕಾಬಟ್ಟೆ ಇಷ್ಟ ಇವ್ರು ಪೋರ್ಕ್ ಮಾಡೋದು. ನಾನು ಅತ್ತೆ ಕೈಲೆಲ್ಲ ಹೇಳ್ಸ್ಕೊಂಡ್ಮಾಡ್ತೀನಿ, ಬಟ್ ಆ ಟೇಸ್ಟ್ ಬರಲ್ಲ, ಅದು ಏನೋ ಗೊತ್ತಿಲ್ಲ. 2 ಥರ ಮಾಡಿದ್ದಾರೆ, ಬಟ್ ಇವಾಗ ಫ್ರೆಶ್ಶಾಗಿ ಒಂದು ಪೋರ್ಕ್ ಮಾಡಿದ್ದಾರೆ. ಎರಡೂ ಕೂಡ ತುಂಬಾ ಚೆನ್ನಾಗಿದೆ. ಅದೇನೇ ಟೇಸ್ಟ್ ನೋಡ್ತಾ ಇದ್ದಾರೆ ನಮ್ಮ ಮನೆಯವರು. ಚೆನ್ನಾಗಿದೆ. ನಾವು ಮಧ್ಯಾಹ್ನ 3 ಗಂಟೆ ಅನ್ಸುತ್ತೆ ಊಟ ಮಾಡಿದ್ದು. ಅವಾಗ ಇಲ್ಲಿಗೆ ಹೋಗೋಣ ಅಂತ ಅನ್ಕೊಂತಿದ್ದು. ಇವ್ರು ಮಧ್ಯಾಹ್ನ ಊಟನೇ ಬೇಡ ಅಂತ ಬಿಟ್ಟಿದ್ರು. ನಾನು ಕೂರ್ಗಲ್ಲಿ ನೋಡೋಣ ತಿನ್ನೋಣ ಯಾವ ತರ ಇರುತ್ತೆ ಅಂತ. ಚೆನ್ನಾಗಿ ಇದು ಮಧ್ಯಾಹ್ನ ಸಿಕ್ಬಿಟ್ಟಿದ್ರೆ ನಮಗೆ ಎಷ್ಟು ಖುಷಿ ಆಗ್ತಿತ್ತು. ಅದು ಅಷ್ಟು ಡೆಸ್ಪರೇಟ್ ಆಗಿತ್ತು. ಮಧ್ಯಾಹ್ನ ಬೇಜಾರಾಗಿತ್ತಲ್ಲ, ಇದು ಇದರಲ್ಲಿ ರಿಕವರ್ ಆಯಿತು, ಮತ್ತೆ ತಿನ್ಬೋದು ಅಂತ ಅನಿಸ್ತು ಫೀಲ್. ನಮ್ಮ ಅತ್ತೆ ಅಡುಗೆ ತುಂಬಾ ಚೆನ್ನಾಗಿರುತ್ತೆ, ಪ್ರತಿಯೊಂದೂ ಅಷ್ಟೇ. ಗೀ ರೈಸ್ ಕೂಡ ತುಂಬ ಚೆನ್ನಾಗಿತ್ತು, ಚಿಕನ್ ಫ್ರೈ ಹಾಗೆ ಪೋರ್ಕ್ ಕೂಡ ಮಾಡಿದರು. ನಾವು ಊಟ ಮಾಡಿದ್ದು ಲೇಟು, ಬಟ್ ಬರುವಾಗ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಬಿಟ್ಟು ಬಂತು. ಊಟ ಇಲ್ಲಿ ಸೇರ್ತಾ ಇರಲಿಲ್ಲ, ಆದರೂ ಕೂಡ ಬಂದು ಪೋರ್ಕ್ಗೋಸ್ಕರ ಊಟ ಕೂತಿದ್ವಿ. ಬಟ್ ಚೆನ್ನಾಗಿತ್ತು, ಎಲ್ಲ ತಿನ್ಕೊಂಬಂದು. ಚೆನ್ನಾಗಿದೆ. ಯಾವ್ದು ಚೆನ್ನಾಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಸೂಪರ್ ಮಗ್ನೆ. ನೋಡಿ ಇಲ್ಲಿ ಏನಿದೆ ಸ್ವೀಟು. ಸ್ವೀಟು ಏನಿಲ್ಲ, ಇದೊಂದು ಸ್ವಲ್ಪ ಅದೊಂದು ಸ್ವಲ್ಪ. ಅಪ್ಪ ಮಗಳಿಗೆ ಗೊತ್ತೇ ಆಗಲ್ಲ ನೋಡಿತಾನೆ ಅಂತ. ಅಯ್ಯೋ ಪಾಪ ಅಂತ. ಈಗ ನನ್ನ ಮಗಳು ರೆಸಾರ್ಟಿಗೆ ಹೋಗ್ಲೇಬೇಕಂತೆ. ಈಗ ರಾತ್ರಿ 9:30 ಆಗಿದೆ. ಈಗ ಹೋಗ್ಬಿಡ್ಬೇಡ ಅಂತ, ಇಲ್ಲಿಂದ ಒಂದು ಹೆಜ್ಜೆ ಅಷ್ಟೇ. ಸೊ ನಂಗೆ ಗಂಟ್ಲು ಕಟ್ಟಿರೋದ್ರಿಂದ, ಸ್ವಲ್ಪ ಹಲ್ಲು ನೋವಿರೋದ್ರಿಂದ ಮಾತು ವಾಯ್ಸು ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ. ಸೊ ಹಾಗಾಗಿ ನಮ್ಮನೆಯವರು ಎಕ್ಸ್ಪ್ಲೈನ್ ಮಾಡ್ತಾರೆ ಇದನ್ನು. ನಾವೀಗಿರೋದು ದ ವಿಂಟರ್ಫಾಲ್ ಅನ್ನೋ ಒಂದು ಹೋಮ್ ಸ್ಟೇಲಿ. ನಾನು ಇದು ಕನ್ಸ್ಟ್ರಕ್ಷನ್ ಆಗುವಾಗ ಬಂದಿದ್ದೆ ನೋಡಿ. ಸರಿ ಒಂದು ಕನ್ಸ್ಟ್ರಕ್ಷನ್ ಆಗ್ತಿತ್ತು, ಈ ಹಿಂದೆ ಹೋದರೆ ಇಲ್ಲಿ ಇನ್ನೊಂದು ಕನ್ಸ್ಟ್ರಕ್ಷನ್ ನಡೀತಾ ಇದೆ. ನಾನು ಯಾವಾಗಲೂ ಅಷ್ಟೇ ರೆಸಾರ್ಟ್ಗಳನ್ನ ವಿಸಿಟ್ ಮಾಡಿದಾಗ ಅದು ಎಕ್ಸ್ಟೆಂಡ್ ಆಗ್ತಾನೆ ಇರುತ್ತೆ ಇನ್ನೊಂದ್ಸರಿ ಬರೋದ್ರೊಳಗೆ ಹಿಂದ್ಗಡೆ. ಯಾಕೆಂದರೆ ತುಂಬ ಜನ ಕಾಟೇಜಸ್ ಎಲ್ಲ ಕೇಳ್ತಾ ಇದ್ದಾರಂತ. ಈಗ ಹೊಸ ಬರೋರಿಗೆ ಒಂದು 10 ಜನ 20 ಜನ ಡೂಪ್ಲೆಕ್ಸ್ ಕಾಟೇಜ್ ಈ ಥರ ಎಲ್ಲ ಕೇಳ್ತಾ ಇದ್ದಾರಂತ. ಹಂಗಾಗಿ ಹಿಂದ್ಗಡೆನೂ ಕೂಡ ಎಕ್ಸ್ಟೆಂಡ್ ಮಾಡ್ತಾ ಇದ್ದಾರೆ. ಕಾಟೇಜಸ್ ಮಾತ್ರ ತುಂಬ ಚೆನ್ನಾಗಿದೆ. ಈಸ್ಟ್ ಫೇಸಿಂಗು, ಗ್ಲಾಸ್ ಎಂಟ್ರೆನ್ಸು, ಒಳಗಡೆ ಬಂದರೆ ಒಂದು ಸೋಫಾ, ಆಮೇಲೆ ನೋಡಿ ಒಳಗೆ ಕರ್ಟನ್ ತೆಗೆದ್ರೆ ನೀಟಾಗಿ ಸನ್ಲೈಟ್ ಒಳಗಡೆ ಬರುತ್ತೆ. ಡೇ ಟೈಮ್ ಅಂತೂ ಫ್ರೆಶ್ ಮಾರ್ನಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಉಳಿಯೋದಕ್ಕೆ ಅಷ್ಟೇ 4 ಬೆಡ್ ಇದೆ, 4 ಜನ ಉಳಿಬೋದು. ಎಕ್ಸ್ಟ್ರಾ ಬೆಡ್ನು ಹಾಕ್ಕೊಡ್ತಾರೆ. ಆಮೇಲೆ ವಾಶ್ರೂಮು ಅಷ್ಟೇ ತುಂಬ ಚೆನ್ನಾಗಿದೆ. ಆಟಾಡೋದಕ್ಕೆ ಎಲ್ಲ ರೀತಿ ಗೇಮ್ಸು ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಮಾತ್ರ ರಿಲ್ಯಾಕ್ಸೇಷನ್ಗೆ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಎಲ್ಲ ಊಟನೂ ಮೆನು ಚೆನ್ನಾಗಿರುತ್ತೆ. ಒಂದು ಚಾಪ್ಸ್ ಇರುತ್ತೆ, ಒಂದು ಗ್ರೇವಿ ಇರುತ್ತೆ, ಚಪಾತಿ ಇರುತ್ತೆ, ಗೀ ರೈಸ್ ಇರುತ್ತೆ, ಒಂದು ಸ್ವೀಟು, ಅನ್ನ, ರಸಮ್ಮು, ಕರಡು, ವೆಜ್ ಅವ್ರಿಗೆ ಬೇರೆ ಇದೆಲ್ಲ ಇರುತ್ತೆ. ಮತ್ತು ಬೆಳಿಗ್ಗೆ ತಿಂಡಿನೂ 2-3 ಥರ ತಿಂಡಿ ಇರುತ್ತೆ. ಬ್ರೆಡ್ ಆಮ್ಲೆಟ್ ಇರುತ್ತೆ, ಫ್ರೂಟ್ಸ್ ಇರುತ್ತೆ, ಮತ್ತು ಒಂದು ರೈಸ್ ಐಟಮ್ ಇರುತ್ತೆ. ರೈಸ್ ಐಟಮ್ ಬೇಡ ಅಂದರೆ ಅವ್ರು ರವೆಲಿ ಏನಾದರೂ ಮಾಡಿಸ್ಕೋಬೋದು. ಮತ್ತು ಇಡ್ಲಿ ವಡೆ ಸಾಂಬಾರು ಒಂದು ರೆಗ್ಯುಲರ್ ಅದು ಇರುತ್ತೆ. ಅದು ಬೇಡ ಅಂದ್ರೆ ದೋಸೆ ಹಾಕಿಸ್ಕೋತಾರೆ. ಇಲ್ಲಿ ಅಂದರೆ ಅವ್ರಿಗೆ ಕೇಳಿ ಅವ್ರಿಗೆ ಆಪ್ಷನ್ ಕೊಡ್ತೀವಿ. ಕೆಲವರು 2 ಐಟಮ್ ಬೇಡ ನಮ್ಗೆ ಒಂದೇ ಮಾಡಿಕೊಡಿ ಅಂತಾರೆ. ಆ ಥರನೂ ಇರುತ್ತೆ. ಪೋರ್ಕ್ ತಿನ್ನಬೇಕು ಅಂತ ಯಾರು ಇಷ್ಟಪಡ್ತಾರೆ. ಒನ್ ಆಫ್ ದ ಬೆಸ್ಟ್ ಪೋರ್ಕ್ ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ನಲ್ಲ, ಇನ್ನು ಎಲ್ಲೂ ಅಲ್ಲ ನನ್ನ ಲೈಫಲ್ಲಿ ತಿಂದಿರೋದು ಇವ್ರ ಕೈಲಿ ಪೋರ್ಕ್ನ. ನಾನು ಇಲ್ಲಿ ಬರೋದೇ ಪೋರ್ಕ್ ತಿನ್ನಕ್ಕೆ. ತಿನ್ಬೇಕು ಅಂದ್ರೆ ಪೋರ್ಕ್ ಸಪ್ರೇಟ್ ಇರುತ್ತೆ, ಬೇಕು ಅಂದ್ರೆ ಮಾತ್ರ ಮಾಡಿಸ್ಕೊಬೋದು. ಇದು ಚಾರ್ಜಸ್ ಎಲ್ಲ ಹೇಗಿರುತ್ತೆ? ಇದು ಫರ್ ಹೆಡ್ 3.5. ಅದು ನಾವು ಗ್ರೂಪ್ ಬಂದರೆ ಅವರಿಗೆ 3 ಕೊಡ್ತೀವಿ. ಮತ್ತು ವೀಕ್ ಡೇಸ್ ಆದರೆ 280 270 ಕೊಟ್ಬಿಡ್ತೀವಿ. ವೀಕೆಂಡಲ್ಲ ಇದ್ದರೆ 3.5 ಇರುತ್ತೆ. ಅಂದರೆ ನಮಗೆ ಸಿಗ್ತಾರಲ್ಲ ಗೆಸ್ಟ್. ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ ಇಲ್ಲಿ ಇವನಿಗೆ. ದೀಪಾಪು ಯಾರು ವಿನ್ನ? ಇದ್ರ ಮೇಲೆ ಆಟಾಡೋದು ಅನ್ಕೊಂಡಿದ್ದಾನೆ. ಅಲ್ಲಿ ಹತ್ಸೋದಲ್ಲಿ ಇಲ್ಲೇ ಆಟಾಡೋ, ಇಲ್ಲೇ ಆಟಾಡೋದು ಕಣೋ. ಇವೆರಡು ತಗೊಂಡು ಹತ್ತವ್ರ ಮೇಲೆ. ಅಲ್ರಿ ಬಾಲ್ ಹಾಕ್ತೀವಿ ಕೊಡು. ನೀನ್ ಬ್ಯಾಟ್ ಆಡು, ನೀನ್ ಬ್ಯಾಟ್ ಹಿಡ್ಕೋ. ನಾವು ಬಾಲ್ ಹಾಕ್ತಿರ್ತೀವಿ. ಅಲ್ಲಿಲ್ಲ ಜಾಣ. ಈ ಕಡೆ ತಿರ್ಗೋ.
ನೋಡಿ ಇವರೆಲ್ಲ ನಮ್ಮ ಹಾಸನವರೇನೆ. ಇವರು ಅಷ್ಟು ಇವಾಗಷ್ಟೇ ಸಂಜೆ ಬಂದಿದ್ದಾರೆ ಅಂತ ಮಾತಾಡ್ಸಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಅವ್ರ ಜೊತೆನೂ ಕೂಡ ಒಂದು 20 ಮಿನಿಟ್ಸ್ ಅರ್ಧ ಗಂಟೆ ಮಾತಾಡಿಕೊಂಡು ಹೇಳಿದ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಇನ್ ಕೇಸ್ ಯಾರಾದ್ರು ಬರಬೇಕು ಅಂತಂದರೆ ದ ವಿಂಟರ್ ಫೆಲ್ ಅಂತ. ನಿಮಗೆ ಇನ್ನೇನೇ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀವಿ, ನೀವೇ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದು. ಬೆಳಗ್ಗೆ ಎದುರು ಇಲ್ಲಿ ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾವು ಕಾರಣಾಂತರಗಳಿಂದ ಹೋಗ್ಬೇಕಾಗಿರೋದ್ರಿಂದ ಬೆಳಗ್ಗೆ ಏನು ನಾವು ನಾಳೆ ಅರ್ಲಿ ಮಾರ್ನಿಂಗ್ ಹೋಗ್ಬೇಕು. ಅಷ್ಟೊಳಗೆ ಆದರೆ ಒಂದು ವಿಸಿಟ್ ಕೊಟ್ಟು ಹೋಗ್ತೀವಿ, ಹಂಗೆ ನೋಡೋಣ. ಇನ್ನು ಕತ್ಲೆ ಆಗಿತ್ತಲ್ವ, ಇನ್ನು ನನ್ನ ಮಗಳು ಕೂಡ ಮಲಗ್ತೀನಿ ಅಂತು. ಸೊ ಇಲ್ಲೆಲ್ಲ ಆಟ ಎಲ್ಲ ಮುಗಿಸ್ಕೊಂಡು ನನ್ನ ಮಕ್ಕಳಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಎಲ್ರಿಗೂ ಶುಭೋದಯ. ರಾತ್ರಿ ಬೇಗ ಬಂದು ಮಲಗಿಬಿಟ್ಟು, ಹಾಗಾಗಿ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹೇಗಿದೆ ನೋಡಿ ನಮ್ಮ ಅತ್ತೆ ಮನೆ. ಇದು ರೆಸಾರ್ಟ್ ಅಲ್ಲ, ರೆಸಾರ್ಟ್ಗಿಂತ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಮ್ಮ ಅತ್ತೆ ಮನೆ. ಇದು ಹಂಚಿನ ಮನೆ, ತುಂಬಾ ಚೆನ್ನಾಗಿದೆ. ತುಂಬ ವರ್ಷದ ಹಳೇದು ಮನೆ ಇದು. ಈ ವಿಡಿಯೋ ನಾನು ಈ ಮನೆದು ಹೋಮ್ ಟೂರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು ಪೂಜಾ ಕೆ ರಾಜನ ಯೂಟ್ಯೂಬ್ ಚಾನಲಲ್ಲಿ. ಬಂದಾಗ ಲೇಟ್ ಆಗಿತ್ತು, ಏನು ಕಾಣಿಸ್ತಾ ಇರಲಿಲ್ಲ. ಇವಾಗ ನೋಡಿ ಮನೆ ಮುಂದೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡೋರ್ ಓಪನ್ ಮಾಡಿದ ತಕ್ಷಣ ಆ ಬೆಟ್ಟದ ತುದಿನೇ ಕಾಣಿಸೋದು. ಇನ್ನೊಂದು ಏನಂದರೆ ಯಾವ ಸೀಮೆ ಮಳೆ ಬರ್ತೈತೆ ಅಂತ ಗೊತ್ತಿಲ್ಲ. ಇಲ್ಲಿ ಉದುರುದ್ರು ಮಳೆ. ಇಲ್ಲಿ ನೋಡಿ, ಇಲ್ಲಿ ವೆಹಿಕಲ್ಸ್ ಹೋಗುತ್ತೆ. ಇದು ನಾವು ರಾತ್ರಿ ಸ್ಟೇ ಆಗಿದ್ದು ಇಲ್ಲೇ. ಇವಾಗ ಹಾಗೆ ಒಂದು ಹೋಮ್ ಸ್ಟೇಗೆ ವಿಸಿಟ್ ಮಾಡಿ ಹೋಗೋದು. ನಮ್ಮ ಕಡೆಗೂ ಇಲ್ಲಿಗೂ ವೆದರ್ ಎಷ್ಟು ಚೇಂಜ್ ಅಂತ. ಅಲ್ಲಿ ಕೊರೆ ಬಿದ್ದರೆ ಇಲ್ಲಿ ಮಳೆನೂ ಬೀಳುತ್ತೆ ನೋಡಿ. ಇಲ್ಲಿ ಪಾಪ ಬೆಳಗ್ಗೆ ಎದ್ದು ನಮ್ಮ ಮಾವ 6:30ಗೆ ಎದ್ದೇಳಿಸಿದ್ರು. ನನ್ನ ಮಗಳಿಗೆ ಟೂರ್ನಮೆಂಟ್ ಇದೆ ಅಂತ ಹೇಳೋದಕ್ಕೆ. ನೋಡಿ ಮನೆ ಹಿಂದೆ ತೋಟ ಎಷ್ಟು ಹೈಟಲ್ಲಿದೆ ಅಂತ ಹೇಳ್ಬಿಟ್ಟು. ಈಗ 2-3 ವರ್ಷದಿಂದ ಮಳೆ ಜಾಸ್ತಿಯಾಗಿ ಮಣ್ಣು ಕುಸ್ತಿತ್ತು. ಸೊ ಮನೆ ಹತ್ರನೇ ಬಿದ್ದುಬಿಟ್ಟಿತ್ತು. ಅವಾಗ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಇವಾಗ ಎಲ್ಲ ರೆಡಿ ಮಾಡಿಸ್ಕೊಂಡು ಪಾಪ ಇದ್ದಾರೆ, ಧೈರ್ಯ ಮಾಡಿ. ತೋಟ ಮನೆ ಬಿಟ್ಟು ಹೋಗಾಗಿಲ್ಲ, ಏನೂ ಮಾಡೋಂಗಿಲ್ಲ. ಹಾಗೆ ಬೆಳಗಿನ ಟೈಮು ಆ ವೆದರು, ಆ ಸೌಂಡ್ ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ನೋಡಿ, ಕೇಳಿಸ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಜಾಗ. ಈ ಮನೆದು ಹೋಮ್ ಟೂರ್ ಮಾಡಿದ್ದೀನಿ ಆ್ಯಕ್ಚುಲಿ. ಅದು ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಇಂಟ್ರೆಸ್ಟ್ ಇದ್ದವರು ಹೋಗಿ ಚೆಕ್ ಮಾಡ್ಬೋದು. ನನ್ನ ಯೂಟ್ಯೂಬಲ್ಲಿ ಫಸ್ಟ್ 1 lakh ಅಂತ ಓಡಿದಂಥ ವಿಡಿಯೋ ಇದು. ಇಲ್ಲೊಂದು ನಮ್ಮ ಅತ್ತೆ ಚಿಕ್ಕ ನರ್ಸರಿ ಮಾಡ್ಕೊಂಡಿದ್ದಾರೆ. ನನಗೆ ಯೋಚನೆ ಮಾಡ್ತೈತಿ ಅವ್ರ ಕಡೆಗೆ ಹೆಂಗೆ ಕುದ್ ಮಾಡತ್ತೆ, ಹೆಂಗೆ ಬ್ಲಾಕ್ ಮಾಡತ್ತ ಅಂತ. ಓಹ್, ನನ್ನ ಮಗಳು ಮಲ್ಕೊಂಡೆ ಯೋಚನೆಯಲ್ಲೇ ರೆಡಿ ಆಗ್ತಾ ಇದ್ದಾರೆ. ಅಪ್ಪರ್ ಬ್ಲಾಕ್ ಅಂದ್ರೆ ಯಾರು ಹಿಂಗೆ ಗುದ್ದಕ್ ಬಂದ್ರು ಅಂದ್ರೆ ಹಿಂಗಿಟ್ರೆ ಸಾಕು, ಮುಖಕ್ಕೆ ಗುದ್ದಕ್ ಆಗಲ್ಲ. ಹಿಂಗಿಟ್ರೆ ಅವ್ರಿಗೂ ಗೊತ್ತಿರುತ್ತೆ ಅವ್ರು ಹಿಂಗೆ ಹಿಡಿತಾರೆ ಅಂತ ಹೇಳ್ಬಿಟ್ಟು ಅವ್ರು ಇನ್ನೊಂದು ಪ್ಲಾನ್ ಮಾಡಿರ್ತಾರೆ. ಹಿಂಗೆ ಹೊಡಿಯೋಕೆ. ಅಂತಿದೆ. ಗುಡ್ ಮಾರ್ನಿಂಗ್ ರೀ, ಆಯ್ತಾ? ಅತ್ತೆ ಎಲ್ಲಿ ಮಲ್ಕೊಂಡಿದ್ರ? ನಾನು ನನ್ನ ಮಗ. ಗುಡ್ ಮಾರ್ನಿಂಗ್ ಅಪ್ಪಾಜಿ. ಅಪ್ಪಾಜಿ ಶಿವನಿದೆ ದಾರಿ. ಹೆಂಗೆ ನುಳಿತಾನೆ ನನ್ನ ಮಗ. ಸರಿ ಬರ್ತೀವಿ ಮಾವ, ಬರ್ತೀವಿ ಮಾವ. ಸರಿ ಆಯ್ತು. ಬಾಸ್ಕೆಟ್ ಎಲ್ಲ ಈ ತರ ಓಪನ್ ಆಗೋದಮ್ಮ ಈ ಕಡೆಯಿಂದ. ರಾತ್ರಿ ಬಂದಿದ್ವಲ್ಲ, ಯಾವ ಥರ ಇತ್ತು ಕಾಣಿಸ್ತಾ ಇರಲಿಲ್ಲ. ಬಟ್ ರಾತ್ರಿದು ಒಂದು ವ್ಯೂ ಸಿಕ್ತು, ಈಗ ಬೆಳಗ್ಗೆ ಒಂದು ವ್ಯೂ ಸಿಕ್ತು. ನಾವು ಬೆಳಗ್ಗೆ ಬೇಗ ಹೋಗಬೇಕಾಗಿತ್ತು. ನನ್ನ ಮಗಳಿಗೆ ಕರೆಕ್ಟ್ 8:30 ಇರೋದ್ರಿಂದ ಇಲ್ಲಿಗೆ 7:30ಗೆ ಬಂದಿದ್ದೇವೆ. ಬಟ್ ಹಿಮ ಇರೋದ್ರಿಂದ ಅದೊಳದಲ್ಲಿ ಇವತ್ತು ಮಳೆ ಬೀಳ್ತಾ ಇದೆ. ಸೊ ಹಾಗಾಗಿ ವೆದರ್ ಕೂಡ ತುಂಬಾ ಚೆನ್ನಾಗಿದೆ ನೋಡಿ. ದಿ ವಿಂಟರ್ ಫೆಲ್ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದರೆ ಸಖತ್ತಾಗಿದೆ. ಸೂರ್ಯ ಬರಬೇಕಾಗಿತ್ತು, ಆ್ಯಕ್ಚುಲಿ ಸೂರ್ಯ ಬಂದಿಲ್ಲ, ಮಿಸ್ಟು. ನಮ್ಮ ಅತ್ತೆ ಮನೆ ಹತ್ರ ಬೆಳಗ್ಗೆ ತೋರಿಸಿದ್ನಲ್ಲಿ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು. ಇಲ್ಲೂ ಅಷ್ಟೇ, ಅಲ್ಲಿ ಬೆಟ್ಟ ತುದಿ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ವ್ಯೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರೋ ಅಂಥವ್ರು ವಿಸಿಟ್ ಮಾಡ್ಬೋದು. ಎಲ್ಲರೂ ಕೂರ್ಗ್ ಸೈಡು, ಈ ಕಡೆ ಮಲೆನಾಡು ಸೈಡು ತುಂಬ ಜನ ಇಷ್ಟಪಡ್ತೀರಾ. ಸೊ ಹಾಗಾಗಿ ನಮಗೆ ನಮ್ಮ ಅತ್ತೆ ಮನೆ ಇದೆ ಅಲ್ವಾ, ಸೊ ನಾವು ಬಂದಾಗೆಲ್ಲ ಇಲ್ಲಿ ಬಂದು ವಿಸಿಟ್ ಮಾಡಿ ಹೋಗೋದು. ಮತ್ತು ಫುಡ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಾತ್ರ ನಮ್ಮ ಅತ್ತೆನೇ ಮಾಡೋದು. ನಾವು ಅಷ್ಟೇ, ನಮ್ಮ ಅತ್ತೆ, ನಮ್ಮ ಪಪ್ಪನೂ ಆಗಲಿ, ನಮ್ಮನೆಯವರಾಗಲಿ, ನಾವೆಲ್ಲ ನಮ್ಮ ಅತ್ತೆ ಪೋರ್ಕಿಗೆ ಹೋಗ್ಬಿಟ್ಟಿದ್ವಿ. ಪೋರ್ಕ್ ತಿನ್ನಲೇಬೇಕು ಹಿರೇಗೌಡರು ಸತಿ ಪೂಜೆ ಅವ್ರು ಹೇಳ್ತಾನೆ ಇರ್ತಾರೆ ಅಂತ ಯಾವಾಗಲೂ ಹೇಳ್ತಾ ಇರ್ತಾರಲ್ಲ. ಸೊ ನೀವು ತಿನ್ನಬೇಕು, ನಮ್ಮ ಅತ್ತೆ ಕೈದು ಟೇಸ್ಟ್ ನೋಡಬೇಕು ಅಂದ್ರೆ ಬನ್ನಿ. ಅವ್ರಿಗೆ ಸಪ್ರೇಟ್ ಮಾಡ್ಕೊಡೋದು, ಅದು ಬೇಕು ಅಂದವ್ರಿಗೆ. ಮಿಸ್ಟೆಲ್ಲ ಬಿದ್ದು ಏನು ಕಾಣಿಸ್ತಿಲ್ಲ. ಬಟ್ ರೆಸಾರ್ಟ್ ಮಾತ್ರ ಇಲ್ಲೊಂದಿದೆ ಕಾಟೇಜು, ಇಲ್ಲೊಂದಿದೆ, 3 ಇದೆ ಒಟ್ಟು. ಹಿಂದ್ಗಡೆನೂ ಕಟ್ತಾ ಇದ್ದಾರೆ. ಒಂದೊಂದರಲ್ಲೂ 4 ಜನ ಉಳಿಬೋದು. 4 ಜನ ಏನು ಒಟ್ಟು. ಈ ಕಡೆ ಬಂದರೆ ಬೆಡ್ಡು ಹಾಕ್ಕೊಡ್ತಾರೆ ಎಕ್ಸ್ಟ್ರಾ. ಇನ್ನೂ ಚೆನ್ನಾಗಿ ಒಂದು 6-7 ಜನ ಒಂದೊಂದು ಕಾಟೇಜಲ್ಲಿ ಉಳಿಬೋದು. ಹಂಗೆ ಅಷ್ಟು ದೊಡ್ಡದು ಒಳಗಡೆ ಮಲ್ಗಕ್ಕೆ 4 ಜನಕ್ಕೆ ಜಾಗ ಇದೆ.
ಒಂದು ಸೋಫಾನು ಇದೆ ಕೂತ್ಕೊಳ್ಳೋಕ್ಕೆ. ಬನ್ನಿ ಬನ್ನಿ ಬನ್ನಿ, ಸಖತ್ ಚಳಿ ಇವಾಗ. ಕಾರಲ್ಲಿ ಹೀಟ್ರ್ ಹಾಕೊಂಡು ಹೋಗೋಣ. ನನ್ನ ಮಗಳದು ಕಾಂಪಿಟೇಷನ್ ಇದೆ ಈಗ. ನೆನ್ನೆ ಒಂದು ಪ್ರೈಸ್ ಹೊಡ್ಕೊಂಬಂದಿತ್ತು, ಬರೀ ಹೂ ಚಿನ್ಯಾ ಕುಯ್ ಖುಷ್ ಅಂದು ಅದಕ್ಕೆ ಒಂದು ಪ್ರೈಸ್ ಹೊಡ್ಕೊಂಬಂದಿತ್ತು. ನಾನೆಲ್ಲ ಫುಲ್ ಫೈಟ್ ಮಾಡಿತ್ತು ಅಂದ್ಕೊಂಡೆ. 18 ಜನ ಸ್ಟೇಜ್ ಮೇಲೆ ನಿಲ್ಸ್ಕೊಂಡು ಕುಯ್ಯ ಖುಷ್ ಕುರೆ ಕುಕ್ ಅಂತ ಅಂದು ಅದಕ್ಕೆ 3rd ಪ್ರೈಸ್ ಕೊಟ್ಟಿದ್ರಂತೆ. ಇವತ್ತು ಮಗಳೇ ನಿಜ ರಿಯಲ್ ಫೈಟ್ ಅಂತ ಇವತ್ತಿರೋದು. ಹೋಗಿ ನಮಗೆ ಫಸ್ಟ್ ಸೆಕೆಂಡ್ ಅಂತಲ್ಲ ಮಗಳ, ನನ್ನ ಮಗಳು ಧೈರ್ಯ ಮಾಡಿ ಅಷ್ಟು ಖುಷಿಲಿ ಹೊರಟು ಬಂದು ಕಾಂಪಿಟೇಷನ್ ಮಾಡುತ್ತಲ್ಲ, ಅದೇ ಖುಷಿ ನನಗೆ. ಥ್ಯಾಂಕ್ ಯು ಸೋ ಮಚ್. ನಮ್ದೇನು ಎಕ್ಸ್ಪೆಕ್ಟೇಷನ್ಸ್ ಇಲ್ಲ ಮಗಳೇ. ಬಡ್ಕೊಂಬಂದ್ರೆ ಲಾಟ್ರಿ, ಹೊಡಿಲಿಲ್ಲ ಅಂತಂದ್ರು ಓಕೆ. ನಾವ್ ಇಲ್ಲಿಗೆ ಬರಕ್ ಕಾರಣ ನನ್ನಿಂದ ಹೇಳಿ ನನ್ನಿಂದಾಗಿ ನೀವು ಇಲ್ಲಿಗೆ ಬಂದಿದ್ದೀರಾ, ನನ್ನಿಂದಾಗಿ ನಿನ್ನಿಂದಾಗಿ ನಾವ್ ಇಲ್ಲಿಗೆ ಬಂದಿದ್ದೀರಾ. ಸರಿ. ನನ್ನ ಮಗಳು ನೋಡಿ ಕೂದಲು ಬಿಡ್ತಾ ಇದೀನಲ್ವಾ, ಸೊ ಹಾಗಾಗಿ ಇದು ಬಾಚಿದ್ರೆ ಚೆನ್ನಾಗಿ ಕೂತ್ಕೊಳ್ಳೋಣ. ನೀವು ಹೋಗಿ ಕರೆಕ್ಟಾಗಿ ಹೋಗಿ ಕುರೆ ಖುಷಿ ಎಲ್ಲ ಮಾಡ್ಕೊಂಡ್ ಬರ್ಬೇಕು. ಬೆಳಗ್ಗೆ ಏನಪ್ಪ ಇವತ್ತು ಬೇಸಿಗೆ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಅಂತೇನು ಇದಿಲ್ಲ. ನಾವು ಬಂದಾಗ ಇಲ್ಲಿ ಮಳೆ ಬಿದ್ದುಬಿಟ್ಟಿದೆ. ಹಾಂ, ಇನ್ನೊಂದು ರೆಸಾರ್ಟ್ ಕಟ್ತವ್ರಲ್ಲಿ, ಇನ್ನೊಂದು ಡೂಪ್ಲೆಕ್ಸ್ದಲ್ಲಿ. ಹಾಂ, ಕಟ್ಲಿ, ಒಳ್ಳೆದಾಗಲಿ. ಚಿಮ್ಮುತ್ತಾ ಓಡಿವೆ ಜಿಂಕೆಗಳು, ಕುಣಿದಾಡುತ್ತ ನಲಿದಿವೆ ನವಿಲುಗಳು, ಹಾರುತ್ತಿವೆ ಬಾನಾಡಿಗಳು, ಎದೆಯಲ್ಲಿ ಸಂತಸದ ಉಣಲು. ಇದು ಯಾರ ತಪಸ್ಸಿನ ಫಲವೋ, ಈ ಕಂಗಳು ಮಾಡಿದ ಪುಣ್ಯವೋ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ. ನಾವಿರುವ ತಾಣವೇ ಚಂದದ ಗುಡಿ, ಅಂದದ ಗುಡಿ, ಶ್ರೀಗಂಧದ ಗುಡಿ. ಕೈ ಹಾಕ್ಬಾರ್ದು. ಬಾಣೆ ಬಾಣಿ ಬಾಣೆ ಸಖತ್ತಾಗಿದೆ ಇದು ಜಾಗ. ಇದು ಸೋಮಪೇಟೆ. ಸೋಮಪೇಟೆ. ಅದೇ ಹಸಿರಲ್ಲಿ ಬಂದಾಗ ಇನ್ನೂ ಚೆನ್ನಾಗಿರುತ್ತೆ. ಹಸುರಿನ ಬನಸಿರಿಗೆ ಒಲಿದು ನೋಡಿ ಮಗಳ, ಹಂಗಂದ್ರೆ ಏನು? ಹಸುರಿನ ಬನಸಿರಿಗೆ ಒಲಿದು ಗೊತ್ತಿತ್ತು, ಹೇಳಿ. ಎಲ್ಲ ಕಡೆ ಹಸಿರು ಇದೆ, ಆ ಚೆನ್ನಾಗಿರೋದ್ ನೋಡಿ ಸರಸ್ವತಿನ ಇಲ್ಲಿಗೆ ಬಂದಿರೋದು. ಆರುತ್ತಿವೆ ರೆಡಿ ಆಗ್ತಾ ಇದೆ ನನ್ನ ಮಗಳಿಗೆ ಕರೆಕ್ಟಾಗಿ. ಎದೆಯಲ್ಲಿ ಸಂತಸದ ಉಣಲು. ಅಂದ್ರೆ ಏನು? ಬಾನಾಡಿಗಳು. ಬಾನಾಡಿ